ರುದ್ರಾಕ್ಷಿಪುರದ ಇನ್ಸ್ಪೆಕ್ಟರ್ ಈ ಕೊಲೆಯ 5 ಜಗ್ಗೋದಿದ್ದು ಆ ಥರ ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಅವತ್ತು ಆಗಸ್ಟ್ 2ನೇ ತಾರೀಕು ಈ ಕಂಪ್ಲೇಂಟ್ ಬರೆಯೋದಕ್ಕೆ ಮುಂಚೆ ನಿಮ್ಗೆ ಕೇಳಿಲ್ಲ. ನನಗೆ ಮರ್ತು ಹೋಗಿದೆ, ಅವ್ರು ಕೇಳಿದ್ರು ಇಲ್ವ ಅಂತ. ನಾನು ಹೇಳ್ತೀನಿ, ಜುಲೈ 29ನೇ ತಾರೀಕು ರಾತ್ರಿ 11:30 ಗಂಟೆಯಲ್ಲಿ ರಾಜು ನಿಮಗೆ ದೇಶಪಾಂಡೆ ಅವರು ನನ್ನನ್ನು ಮರ್ಡರ್ ಮಾಡಿಸಬಹುದು ಅಂತ ಹೇಳಿದ್ರೂ ಇಲ್ಲ. ಅಕಸ್ಮಾತ್ ರಾಜು ಮರ್ಡರ್ ಆದ್ರೆ ದೇಶಪಾಂಡೆ ಅವರ ಮೇಲೆ ಕಂಪ್ಲೇಂಟ್ ಕೊಡು ಅಂತಾನು ಹೇಳಿರ್ಲಿಲ್ಲ ಅಂತ ಹೇಳಿ. ಇಲ್ಲ, ರಾಜು ಫೋನ್ ಮಾಡಿ ಹಾಗೆ ಹೇಳಿದ್ದು. ನನ್ನ ಮೊಬೈಲ್ ಯಾರ್ಯಾರು ಫೋನ್ ಮಾಡಿದಾರಂತ ಕಾಲ್ ಡೀಟೇಲ್ಸ್ ಕೊಟ್ಟಿದ್ದೀನಲ್ಲ ಸರ್. ರಾಜು ಮೊಬೈಲ್ ಇಂದ ಜುಲೈ 29ನೇ ತಾರೀಕು ರಾತ್ರಿ ಫೋನ್ ಬಂದಿದ್ದಲ್ಲ ಅಂತ ನೋಡಿ. ಕಾಲ್ ಡೀಟೇಲ್ಸ್ ಅಲ್ಲಿ ಇಂಥವರಿಂದ ಫೋನ್ ಬಂದಿತ್ತು ಅಂತ ಇರುತ್ತೆ ಹೊರತು ಫೋನ್ ಮಾಡಿದವರು ಇಂಥ ವಿಚಾರನೇ ಮಾತಾಡಿದ್ದಾರೆ ಅಂತ ಇರೋದಿಲ್ಲ ಅಲ್ವಾ. ರಾಜು ದೇಶಪಾಂಡೆ ಅವರ ವಿಚಾರ, ಅವ್ರ ಮೇಲೆ ಅನುಮಾನ ಇತ್ತು ಅನ್ನೋ ವಿಚಾರ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋ ವಿಚಾರ ಕಾಲ್ ಡೀಟೇಲ್ಸ್ ನಲ್ಲಿ ಇದೆಯಾ? ನಿಮಗೆ ರಾಜು ಹೇಳೋದಿಲ್ಲ ಹಾಗಿಲ್ಲ. ಇಲ್ಲ, ಹೇಳಿಲ್ಲ. ಓಕೆ ಬಿಡಿ, ಇದರಲ್ಲಿ ಹೇಳಿಲ್ಲ. ದೇಶಪಾಂಡೆ ಅವರೇ ಮರ್ಡರ್ ಮಾಡ್ತಿದ್ದಾರೆ ಅಂತ ನಿಮಗೆ ಆಗಸ್ಟ್ 9ನೇ ತಾರೀಕು ಬೆಳಗ್ಗೆ ಗೊತ್ತಾಯಿತು ಅಂತ ಹೇಳಿ ಖಚಿತವಾಗಿ ಗೊತ್ತಾಯಿತು. ಅದಾದ್ಮೇಲೆ ರುದ್ರಾಕ್ಷಿಪುರದ ಪೊಲೀಸ್ನವರು ನೀವು ರುದ್ರಾಕ್ಷಿಪುರಕ್ಕೆ ಬರಬೇಕು, ನಿಮ್ಮ ಹತ್ರ ಫರ್ದರ್ ಸ್ಟೇಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿ ನಿಮ್ಮನ್ನ ರುದ್ರಾಕ್ಷಿಪುರಕ್ಕೆ ಹಾಕೊಂಡ್ರು ಪಾಟ್ನಾದಿಂದ. ಮತ್ತೆ 161 ಸ್ಟೇಟ್ಮೆಂಟ್ ಅಂತಾರಲ್ಲ, ಅದು ಫರ್ದರ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಹೌದಾ? ಹೌದು. ಸಾಹೇಬ್ ಆಗಸ್ಟ್ 11ನೇ ತಾರೀಕು ಒಂದು 161 ಸ್ಟೇಟ್ಮೆಂಟ್ ಮಾಡಿದ್ದಾರೆ ರುದ್ರಾಕ್ಷಿಪುರ ಪೊಲೀಸ್ನವ್ರ ಮುಂದೆ. ಅದು ತಗೊಂಡು ಬನ್ನಿ. ನಾನು ಅದು ಪಕ್ಕ ಇದ್ದಾರೆ. ಅದು ತಗೊಂಡು ಬನ್ನಿ. ನೋಡಿ, ಆಗಸ್ಟ್ 2ನೇ ತಾರೀಕು ಕೊಟ್ಟ ಕಂಪ್ಲೇಂಟ್ ಅಲ್ಲಿ ದೇಶಪಾಂಡೆ ಅವರ ವಿಚಾರ ಇಲ್ಲ. ಆಗಸ್ಟ್ 11ನೇ ತಾರೀಕು ಬೆಳಗ್ಗೆ ಅವರು ದುರ್ಗೋದೇವರಿಗೆ ಕೊಟ್ಟ 161 ಸ್ಟೇಟ್ಮೆಂಟ್ ನಲ್ಲಿ ನೀವೇನು ಬರೆದಿದ್ದೀರಿ ಅಂದ್ರೆ, ನನ್ನ ತಮ್ಮ ರಾಜು ಜುಲೈ 29ನೇ ತಾರೀಕು ರಾತ್ರಿ 11:30 ಗಂಟೆ ಸಮಯದಲ್ಲಿ ರುದ್ರಾಕ್ಷಿಪುರದಿಂದ ಫೋನ್ ಮಾಡಿದ. ನನ್ನನ್ನು ದೇಶಪಾಂಡೆಯವರು ಮರ್ಡರ್ ಮಾಡಿಸಬಹುದು, ನನ್ನನ್ನು ಕೊಲೆ ಮಾಡಿದರು, ಬುಲೆಟ್ ಸೋಮ ಮತ್ತು ಭೋಜ ಎನ್ನುವವರಿಗೆ ನನ್ನನ್ನು ಕೊಲ್ಲಲು ಸುಪಾರಿ ಕೊಟ್ಟಿದ್ದಾರೆ ಎಂದು ಅನಾಮಿಕ ದೂರವಾಣಿ ಕರೆಯಿಂದ ಗೊತ್ತಾಯಿತು. ನಾನು ಅಕಸ್ಮಾತ್ ಕೊಲೆಯಾದರೆ ದೇಶಪಾಂಡೆಯವರ ಮೇಲೆ ಕಂಪ್ಲೇಂಟ್ ಕೊಡುವುದು ಎಂದು ಜುಲೈ 29ನೇ ತಾರೀಕು ರಾತ್ರಿ 11:30 ಗಂಟೆಯಲ್ಲಿ ನನ್ನ ತಮ್ಮ ನನಗೆ ಹೇಳಿದ ಅಂತ ಹೇಳಿಬಿಟ್ಟು 161 ಸ್ಟೇಟ್ಮೆಂಟ್ ಅಲ್ಲಿ ಹೇಳಿಕೆ ಮಾಡಿ. ಹೌದು. ಆಗಸ್ಟ್ 2ನೇ ತಾರೀಕು ಕೊಟ್ಟ ಕಂಪ್ಲೇಂಟ್ ಅಲ್ಲಿ ದೇಶಪಾಂಡೆ ಅವರ ಹೆಸರಾಗಲಿ, ಬುಲೆಟ್ ಸೋಮ ಭೋಜ ಹೆಸರಾಗಲಿ ಇದೆ. ಆಗಸ್ಟ್ 11ನೇ ತಾರೀಕು ಕೊಟ್ಟ 161 ಸ್ಟೇಟ್ಮೆಂಟ್ ಅಲ್ಲಿ ದೇಶಪಾಂಡೆಯವರೇ ಮರ್ಡರ್ ಮಾಡಿಸಿರಬಹುದು ಅಂತ. ಅದು ಸತ್ಯ ಇತ್ತಲ್ವಾ, ಅದಕ್ಕೆ ಹಾಗೆ ಹೇಳಿಕೆ ಕೊಟ್ಟೆ. ಅಂದ್ರೆ ಆಗಸ್ಟ್ 2ನೇ ತಾರೀಕು ದೇಶಪಾಂಡೆಯವರು ಮರ್ಡರ್ ಮಾಡಿಸಿರಬಹುದು ಅನ್ನೋದು ಸತ್ಯ ಆಗಿರಲಿಲ್ಲ. ಆಗಸ್ಟ್ 11ನೇ ತಾರೀಕು ವೇಳೆಗೆ ದೇಶಪಾಂಡೆ ಅವರು ಮರ್ಡರ್ ಮಾಡಿಸಿರಬಹುದು ಅನ್ನೋದು ಸತ್ಯ ಆಗಿದೆ ಅಲ್ವಾ? ಅದು ಸಾರಿ ಸರ್, ನನಗೆ ನೆನಪು ಬರ್ತಾ ಇಲ್ಲ, ಮರ್ತು ಹೋಗಿದೆ. ನಾನೇ ನೆನಪು ಮಾಡಿಬಿಟ್ಟು 2ನೇ ತಾರೀಕು ಸತ್ಯ ಆಗದೆ ಇದ್ದಿದ್ದು 11ನೇ ತಾರೀಕು ಹೇಗೆ ಸತ್ಯ ಆಯಿತು ಅಂತ ಹೇಳಿ. ದೇಶಪಾಂಡೆಯವರು ಮರ್ಡರ್ ಮಾಡಿದ್ರು ಅಂತ ಖಚಿತವಾಗಿ ನಿಮಗೆ ಗೊತ್ತಾದ ಮೇಲೆ ನೀವು ಮತ್ತೆ ಯಾವಾಗ ಆಗಸ್ಟ್ 10ನೇ ತಾರೀಕು ಸಂಜೆ
ಬಂದ ತಕ್ಷಣ ತಾವು ರುದ್ರಾಕ್ಷೇಪುರದ ಪೊಲೀಸ್ ಸ್ಟೇಷನ್ ಹೋಗಿ 5 ದುರ್ಗೋಜಿಯವ್ರನ್ನ ಭೇಟಿ ಮಾಡಿದೆ. ಹೌದಾ? ಹೌದು. ಆವತ್ತು ಅಂದ್ರೆ ಆಗಸ್ಟ್ 10ನೇ ತಾರೀಕು ರಾತ್ರಿಯೇ ದುರ್ಗೋಜಿಯವರು ತಮ್ಮನ್ನ ರಂಜನ್ ಲಾಲ್ ಮಿಶ್ರಾ ಅವರ ಮನೆಗೆ ಕರ್ಕೊಂಡು ಹೋಗಿದ್ರು ಅವತ್ತು ರಾತ್ರಿ. ಹೌದಾ? ರಂಜನ್ ಲಾಲ್ ಮಿಶ್ರಾ ಅವರ ಹತ್ರ ಕರ್ಕೊಂಡು ಹೋಗಿದ್ರ? ಹೋಗಿಲ್ಲ. ನನ್ನ ಹತ್ರ ಪ್ರೂಫ್ ಇದೆ. ನೀವು ರಂಜನ್ ಲಾಲ್ ಮಿಶ್ರಾ ಅವರ ಹತ್ರ ದುರ್ಗೋಜಿಯವ್ರ ಜೊತೆ ಹೋಗಿದ್ರಿ. ನೀವು ಸುಳ್ಳು ಕೇಳಿದ್ರೆ ಶಿಕ್ಷೆ. ರಂಜನ್ ಲಾಲ್ ಮಿಶ್ರಾ ಅವ್ರ ಹತ್ರ ದುರ್ಗೋಜಿಯವ್ರು ಕರ್ಕೊಂಡು ಹೋಗಿದ್ರ? ಹೋಗಿದ್ರಿ. ಹೋಗಿದ್ದೆ. ಅವ್ರು ಕರ್ಕೊಂಡು ಹೋಗಿದ್ರು. ಅಲ್ಲಿ ರಂಜನ್ ಲಾಲ್ ಮಿಶ್ರಾ ಅವರು ತಮಗೆ 10 ಲಕ್ಷ ರೂಪಾಯಿ ಕೊಟ್ಟರು. ಆ 10 ಲಕ್ಷ ರೂಪಾಯಿ ಮಹಿಮೆಯಿಂದ ಆಗಸ್ಟ್ 2ನೇ ತಾರೀಕು ದೇಶಪಾಂಡೆ ಅವರ ಮೇಲೆ ಇಲ್ಲದ ಆಪಾದನೆ, ಆಗಸ್ಟ್ 11ನೇ ತಾರೀಕು ಬೆಳಗ್ಗೆ ತಾವು ಪೊಲೀಸ್ ಸ್ಟೇಟ್ಮೆಂಟ್ ಕೊಟ್ಟಾಗ ದೇಶಪಾಂಡೆ ಅವರ ಮೇಲೆ ಬಂದಿದೆ. 10 ಲಕ್ಷ ರೂಪಾಯಿ ಮಹಿಮೆಯಿಂದ ಆವತ್ತು ಸತ್ಯ ಅನ್ನೋದು ಇವತ್ತು ಸತ್ಯ ಇಲ್ಲ. ಆದರೆ ಸರಳವಾಗಿ ಆಗಸ್ಟ್ 12ನೇ ತಾರೀಕು ನೀವು ಪೊಲೀಸರಿಗೆ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ದೇಶಪಾಂಡೆ ಅವರು ಮರ್ಡರ್ ಮಾಡಿಸಿದ್ರು ಅಂತ ನಮ್ಮ ತಮ್ಮ ಹೇಳಿದಾಗ ನೀವು ವಿಚಾರ ಪ್ರೇಮಕರನ್ನಾಗ್ತದೆ. ಆಗ ತಾನೇ ನೋಡಿದ್ದು ಹೆಣ, ಆಗ ನೆನಪಿಗೆ ಬಂದಿದ್ದು ನೀವು ಕಂಪ್ಲೇಂಟ್ ಮಾಡಿದ್ರಿ. ಅದಾದ 80 ದಿವಸದ ಮೇಲೆ ನಿಮಗೆ ಸಡನ್ ಆಗಿ ಹೇಳಿದ ಸತ್ಯದ ಸಾಕ್ಷ್ಯ. ರಂಜನ್ ಲಾಲ್ ಮಿಶ್ರಾ 10 ಲಕ್ಷ ರೂಪಾಯಿಯಿಂದ ಆ ಸತ್ಯದ ಸಾಕ್ಷಾತ್ಕಾರ ನಿಮಗೆ ಆಯಿತು. ಹಾಗಾಗಿ ಆಮೇಲೆ ಅದನ್ನು ಸುಳ್ಳು ಸೇರಿಸಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ಅಂತ ಹೇಳಿ. ಸುಳ್ಳು. ಇದೆಲ್ಲ ಸುಳ್ಳು. ಸುಳ್ಳಲ್ಲ. ನೀವು ಹೇಳ್ತಿರೋದು ಸುಳ್ಳು, ನಾನು ಹೇಳ್ತಿರೋದು ಸತ್ಯ ಅನ್ನೋದನ್ನ ನಿಮ್ಮ 10 ನಿಮಿಷದಲ್ಲಿ ಈ ಕೋರ್ಟ್ಗಳಲ್ಲಿ ಇದೇ ವಿಟ್ನೆಸ್ ಬಾಕ್ಸ್ನಲ್ಲಿ ಸಾಬೀತುಪಡಿಸಿದೆ ಸರ್. ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ ತಡೆಯೇ ಇಲ್ಲದ